ಜ್ವರ ಬಂದಾಗ ನಾಲಿಗೆಗೆ ಯಾವುದೂ ಕೂಡ ರುಚಿಸಲ್ಲ ಹಾಗೂ ತಿನ್ನೋದಕ್ಕೂ ಕಷ್ಟ. ಹೀಗಾಗಿ ಈ ಸಮಯದಲ್ಲಿ ಚಹಾ ಕಾಫಿ ಮಾಡಬೇಕೆಂದು ಅನಿಸುವುದು ಸಹಜ. ಆದರೆ ಹೆಚ್ಚಿನವರು ಕಾಫಿ ಹಾಗೂ ಟೀ ಅನ್ನು ಸೇವನೆ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಆದರೆ ತಜ್ಞರು ಜ್ವರವಿದ್ದಾಗ ಕಾಫಿಯಲ್ಲಿರುವ ಕೆಫಿನ್ ಅಂಶ ಹೆಚ್ಚಾಗಿರುವ ಕಾರಣ ಕಾಫಿ ಸೇವನೆ ತ್ಯಜಿಸುವುದು ಉತ್ತಮ ಎನ್ನುವ ಸಲಹೆ ನೀಡುತ್ತಾರೆ. ಜ್ವರವಿರುವಾಗ ನೀವೇನಾದರೂ ಕಾಫಿ ಸೇವನೆ ಮಾಡಿದರೆ ಇದರಲ್ಲಿರುವ ಕೆಫಿನ್ ಅಂಶವು ದೇಹವನ್ನು ಎಚ್ಚರವಾಗಿರುವಂತೆ ಮಾಡುತ್ತೆ. ಆದರೆ ಕಾಫಿ ಟೀ ಸೇರಿದಂತೆ ಪಾನೀಯಗಳ ಸೇವನೆಯು ನಿಮ್ಮ ದೇಹಕ್ಕೆ ವಿರುದ್ಧವಾಗಿ ಪ್ರತಿಕ್ರಿಯಿಸಬಹುದು. ಇನ್ನು ಈ ಕಾಫಿಯಲ್ಲಿರುವ ಕೆಫಿನ್ ನಿಮಗೆ ನಿದ್ರೆ ಮಾಡಲು ಸಹಾಯ ಮಾಡುವುದಿಲ್ಲ. ಇದು ದೇಹದಲ್ಲಿ ನಿರ್ಜಲೀಕರಣಕ್ಕೂ ಕಾರಣವಾಗುತ್ತೆ. ಆದರೆ ಆರೋಗ್ಯ ಹದಗೆಟ್ಟಾಗ ನೀರಿನಾಂಶವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಆದರೆ ಈ ಕಾಫಿ ಸೇವನೆ ಹೆಚ್ಚು ಮೂತ್ರ ವಿಸರ್ಜನೆ ಮಾಡುವಂತೆ ಮಾಡಬಹುದು. ಈ ಕಾರಣದಿಂದ ಈ ಸಮಯದಲ್ಲಿ ಕಾಫಿ ಸೇವನೆ ಒಳ್ಳೆಯದಲ್ಲ ಎನ್ನುತ್ತಾರೆ. ಹೀಗಾಗಿ ಕೆಫಿನ್ ಅಂಶ ಹೊಂದಿರುವ ಪಾನೀಯಗಳ ಸೇವನೆಯನ್ನು ಆದಷ್ಟು ತಪ್ಪಿಸಿ ಎಂದು ತಜ್ಞರು ಹೇಳುತ್ತಾರೆ.